ಸುಭಿಕ್ಷವಾಗಲಿ, ಒಳ್ಳೆಯ ಮಳೆಯಾಗಲಿ, ಒಳ್ಳೆಯ ಬೆಳೆಯಾಗಲಿ, ಬೆಳೆಗೆ ತಕ್ಕ ಮಾರುಕಟ್ಟೆ ಮೌಲ್ಯ ದೊರೆತು ಈ ದೇಶದ ಬೆನ್ನೆಲುಬು ಅನಿಸಿಕೊಂಡಂತಹ ಅನ್ನದಾತ ರೈತರ ಬದುಕು ಉತ್ತಮಗೊಳ್ಳಲಿ, ಎಲ್ಲರ ವ್ಯವಹಾರ ವ್ಯಾಪಾರ ಉದ್ಯೋಗಗಳು ಅಭಿವೃದ್ಧಿಯಾಗಲಿ, ವಧುವರರ ಕಲ್ಯಾಣವಾಗಲಿ, ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ, ಸಂತಾನ ಅಪೇಕ್ಷೆ ದಂಪತಿಗಳಿಗೆ ದೇಶಭಕ್ತ ವಿದ್ಯಾ ವಿನಯ ಸಂಸ್ಕಾರವಂತ ಧರ್ಮನಿಷ್ಠ ಮಕ್ಕಳು ಹುಟ್ಟುವಂತಾಗಲಿ, ಗ್ರಾಮದ ಪಟ್ಟಣದ ರಾಜ್ಯದ ದೇಶದ ಎಲ್ಲ ಜನರು ನಾವಿದ್ದ ಜಾತಿಯವರು ಜನಾಂಗದವರು ಧರ್ಮದವರು ಅನ್ನುವುದಕ್ಕಿಂತ ಬದಲಾಗಿ ನಾವೆಲ್ಲರೂ ಈ ದೇಶದ ಸತ್ಪ್ರಜೆಗಳು, ಭಾರತ ಮಾತೆಯ ಮಕ್ಕಳು, ನಾವೆಲ್ಲರೂ ಭಾರತೀಯರು ಅನ್ನುವಂತಹ ಸಮನ್ವಯ ಭಾವ ಎಲ್ಲರಿಗೂ ಆಗಲಿ ಅನ್ನುವಂತಹ ಅನಂತ ಸನ್ಮಂಗಲಗಳನ್ನ ಮತ್ತೊಮ್ಮೆ ಹೋಗಲೇ ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡತಕ್ಕಂಥವರಾಗಿದೆ. ನಿನ್ನೆ ದಿನದ ಆಶೀರ್ವಚನದ ಸಂದೇಶದಲ್ಲಿ ವೀರಶೈವ ಪರಂಪರೆ ಅತ್ಯಂತ ಸನಾತನವಾಗಿರುವಂಥದ್ದು, ಪುರಾತನವಾಗಿರುವಂಥದ್ದು ಅನ್ನುವಂಥದ್ದರ ಕುರಿತು ಅನೇಕ ವಿಚಾರಗಳನ್ನ ಮಹಾಸನ್ನಿಧಿಯವರು ಅಪ್ಪಣೆಗೊಳಿಸಿರುವಂತದ್ದಾಗಿದೆ. ನಿಮಗೆಲ್ಲ ಆ ವಿಷಯದ ಮಾಹಿತಿ ಮಾರ್ಗದರ್ಶನ ಸ್ವಲ್ಪವಾದರೂ ಅರಿವನ್ನು ಮೂಡಿಸಿದೆ ಅನ್ನುವಂಥದ್ದು ನಮ್ಮ ಭಾವ. ಅದರ ಮುಂದುವರೆದ ಭಾಗವಾಗಿ ಹೇಳೋದಾದ್ರೆ ನಮ್ಮ ಉಪನ್ಯಾಸಕರಾದ ಪ್ರಶಾಂತ್ ರಿಪ್ಪನ್ಪೇಟೆಯವರು ಬಹು ಸುಂದರವಾಗಿ ತಮ್ಮ ಮಾತುಗಳಲ್ಲಿ ಅನೇಕ ವಿಚಾರಗಳನ್ನ ಪಂಚಪೀಠಗಳು, ಆ ಪರಂಪರೆ, ಗೋತ್ರ ಸೂತ್ರಗಳ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಪಂಚಸೂತ್ರಗಳ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಮನವರಿಕೆ ಆಗುವ ಹಾಗೆ ವಿವರಿಸಿದ್ದಾರೆ. ಪಂಚಪೀಠಗಳು ಈ ನಾಡಿಗೆ ಬಹಳ ದೊಡ್ಡ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಬಹಳ ಜನ ಏನ್ ತಿಳ್ಕೊಂಡಿದ್ದಾರೆ, ಈ ಪಂಚಪೀಠಗಳು ವೀರಶೈವ ಪರಂಪರೆ ಅಂದರೆ ಕೇವಲ ಅಷ್ಟಾವರಣಗಳು, ಪಂಚಾಚಾರಗಳು, ಷಟ್ಸ್ಥಲಗಳು, ಲಿಂಗ ಪೂಜೆ, ಧಾರ್ಮಿಕ ಸಮಾರಂಭ ಇಷ್ಟನ್ನು ಮಾತ್ರ ಉಪದೇಶ ಮಾಡ್ತೇವೆ, ಆಚರಿಸಲ್ಪಡ್ತೇವೆ ಅನ್ನುವಂಥದ್ದು ಬಹುತೇಕರ ಒಂದು ಕಲ್ಪನೆ. ಸಾಮಾಜಿಕವಾಗಿ ಪಂಚಪೀಠಗಳ ಸಂದೇಶ ಏನು, ಧಾರ್ಮಿಕವಾಗಿ ಪೀಠಗಳ ಸಂದೇಶ ಏನು, ಆಧ್ಯಾತ್ಮಿಕವಾಗಿ ದಾರ್ಶನಿಕವಾಗಿ ಪೀಠಗಳ ಸಂದೇಶ ಏನು, ಅವುಗಳನ್ನು ಸ್ವಲ್ಪ ವಿಚಾರ ಮಾಡಬೇಕಾಗುತ್ತೆ. ದಾರ್ಶನಿಕವಾಗಿ ಪಂಚಪೀಠಗಳು ಹೇಳಿರುವಂತಹ ಮಾತಲ್ಲ ಇದು. ಪ್ರಶಾಂತ್ ಅವರು ತಮ್ಮ ಮಾತಿನಲ್ಲಿ ವ್ಯಾಸ ಮಹರ್ಷಿಗಳ ಬಗ್ಗೆ 18 ಪುರಾಣಗಳ ಬದ್ಧತೆಯ ಬಗ್ಗೆ ಅನೇಕ ವಿಚಾರಗಳನ್ನು ನಿಮಗೆ ತಿಳಿಸಿದರು. ಅದೇ ವ್ಯಾಸ ಮಹರ್ಷಿಗಳು ಬರೆದಂತಹ ಪುರಾಣಗಳು ಬಹಳ ಸ್ಪಷ್ಟವಾಗಿ ಲಿಂಗ ಪೂಜೆಯ ಬಗ್ಗೆ, ವೀರಶೈವ ಪರಂಪರೆಯ ದಾರ್ಶನಿಕ ವ್ಯಾಖ್ಯಾನದ ಬಗ್ಗೆ ಸ್ಪಷ್ಟವಾದ ನಿರೂಪಣೆ ಇರುವಂತದ್ದನ್ನು ನಾವು ನೋಡಬಹುದು. ವ್ಯಾಸ ಮಹರ್ಷಿಗಳು ಹೇಳ್ತಾರೆ, ಯಾರು ವೀರಶೈವ ದಾರ್ಶನಿಕವಾದ ಪರಿಭಾಷೆ, ಯೋ ಹಸ್ತಪೀಠೆ ನಿಜನಿಷ್ಠಲಿಂಗಂ ವಿನ್ನಸ್ಯ ತಲೀನ ಮನಃಪ್ರಚಾರ ಬಾಹ್ಯಕ್ರಿಯಾ ಸಂಕುಲ ನಿಸ್ಪೃಹಾತ್ಮ, ಅವರು ಮಾತ್ರ ವೀರಶೈವರಾಗುವುದಕ್ಕೆ ಸಾಧ್ಯ. ಸಂಪೂಜೆ ಸವೀರಶೈವ ಸವೀರಶೈವ. ಯಾವ ವ್ಯಕ್ತಿ ಲಿಂಗ ಮತ್ತು ಆ ಅಂಗದ ನಡುವೆ ಯಾವುದೇ ಮತ್ತೊಂದು ಪ್ರವೇಶ ಆಗಬಾರದು, ಪ್ರವೇಶ ಆಗದ ರೀತಿಯೊಳಗ ಅಂಗ ಮತ್ತು ಲಿಂಗದ ನಡುವಿನ ಸಂಬಂಧ ಆ ವಿಚಾರದಲ್ಲಿಯೇ ತಲ್ಲೀನರಾಗಿ, ಸದಾ ಶಿವಚಿಂತನೆಯಲ್ಲೇ ತಲ್ಲೀನರಾಗಿ, ಲಿಂಗ ನಿರೀಕ್ಷೆಯಲ್ಲಿಯೇ ಇದ್ದು ಸದಾಕಾಲ ತನ್ನ
ಎಡಗೈಯೊಳಗ ಇಷ್ಟಲಿಂಗವನ್ನು ಹಿಡಿದು ಪೂಜೆ ಮಾಡತಕ್ಕಂಥ ವ್ಯಕ್ತಿ ವೃತ್ತಿ ಯಾರ್ದಾಗಿರ್ತದೆಯೋ ಅವನನ್ನ ವೀರಶೈವ ವೀರಶೈವ. ವೃತ್ತಿ ಅಂದ್ರೆ ರಾತ್ರಿ ಅಂದ್ರೆ ವಿಚಾರ, ಬಹಳ ಜನ ಕೆಲಸ ತಿಳ್ಕೊಳ್ತಾರೆ. ವೃತ್ತಿ ಅಂದ್ರೆ ವಿಚಾರ, ಯೋಚನೆ. ಅಂಗಲಿಂಗಗಳೇ ಮತ್ತೊಂದು ಯೋಚನೆ ಬರಬಾರದು. ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ ಲಿಂಗಾಂಗ ಸಾಮರಸ್ಯ. ಅದೇ ಮತ್ತೊಂದು ಕಡೆ ಹೇಳೋದು ಶಿವ ಮತ್ತು ಜೀವರ ಸಾಮರಸ್ಯದ ವಿದ್ಯೆ. ಏಕಾಗ್ರತೆ ಅನ್ನುವಂಥದ್ದು ಮತ್ತೊಂದು ಕಡೆ ಎಲ್ಲೋ ಸಿಗ್ತದೆ ಅನ್ನುವಂಥದ್ದಲ್ಲ. ನಿಮ್ಮ ಶರೀರವೇ ಅಂಗ. ನಿಮ್ಮ ಎಡಗೈಲಿರುವಂಥದ್ದು ಪ್ರಾಣಲಿಂಗ. ಇಷ್ಟ ಪ್ರಾಣ ಭಾವನೆ ಒಂದಾಗಬೇಕು. ಕ್ರಿಯಾತ್ಮಕವಾಗಿರತಕ್ಕಂಥ ಚೈತನ್ಯ ಶಕ್ತಿಯನ್ನ ಎಲ್ಲಿಯೋ ಹರಿದು ಹೋಗತಕ್ಕಂಥ ಮನೋ ಚಿಂತನೆಗಳನ್ನ ಒಂದು ಕಡೆಗೆ ಸ್ಥಿರೀಕರಿಸಿ ಲಿಂಗದಲ್ಲಿ ಧ್ಯಾನ ಬೆರೆಸಿ ನೋಟ ಬೆರೆಸಿ ಗಮನ ಬೆರೆಸಿ ಅದನ್ನ ಪೂಜೆ ಮಾಡುವ ಆರಾಧಿಸುವ ವ್ಯಕ್ತಿಯೇ ವೀರಶೈವ ಅನ್ನುವಂಥದ್ದನ್ನ ವ್ಯಾಸ ಹೇಳಿದ್ದಾರೆ. ಇದು ದಾರ್ಶನಿಕ ಪರಿಭಾಷೆ. ಇದು ಯಾರು ಪಂಚಪೇಟೆಗಳು ಹೇಳಿದ್ದಲ್ಲ, 18 ಪುರಾಣಗಳಲ್ಲಿ ಬರೆದಂತ ವ್ಯಾಸ ಮಹರ್ಷಿ ಹೇಳಿದಂತ ಮಾತು. ಯಾರ ವೀರಶೈವರು? ಲಿಂಗ ನಿರೀಕ್ಷೆಯನ್ನು ಮಾಡತಕ್ಕಂಥವರು, ಲಿಂಗ ಪೂಜೆಯನ್ನು ಮಾಡತಕ್ಕಂಥವರು, ಅಂಗಲಿಂಗಗಳ ಸಾಮರಸ್ಯದ ಸದ್ಭಾವವನ್ನು ಹೊಂದಿರತಕ್ಕಂಥವರು. ಇನ್ನು ಧಾರ್ಮಿಕ ಪರಿಭಾಷೆ ಸಿದ್ಧಾಂತ ಶಿಖಾಮಣಿ ಒಳಗೆ ಜಗದ್ಗುರು ರೇಣುಕರ ಅಪ್ಪಣೆ ಕೊಡಿಸ್ತಾರೆ. ವಿಶಬ್ದೇ ಮೋಕ್ಷತೆ ವಿದ್ಯಾ ಶಿವಜೀವೈಕ್ಯ ಬೋಧಿಕ ತಸ್ಯಾ ಪ್ರಪತ್ತೆ ಯೇ ಶೈವ ವೀರಶೈವಾಸ್ತುತೆ ಮತ. ಯಾರು ವೀರಶೈವರು? ವಿ ಅನ್ನುವಂತ ಪದಕ ವಿದ್ಯೆ. ಯಾವ ವಿದ್ಯೆ? ಶಿವ ಮತ್ತು ಜೀವರ ಒಂದಾಗುವ ವಿದ್ಯೆ, ಸಾಮರಸ್ಯದ ವಿದ್ಯೆ. ನರ ಹರನಾಗುವ, ಮಾನವ ಮಹಾದೇವನಾಗುವ, ಜೀವ ಶಿವನಾಗುವ, ಅಂಗ ಲಿಂಗವಾಗುವ, ಜಲ ತೀರ್ಥವಾಗುವ, ಪದಾರ್ಥ ಪ್ರಸಾದವಾಗುವ ವಿದ್ಯೆ. ಒಂದು ಶಿಲೆಯು ದೇವರಾಗುವ ವಿದ್ಯೆ. ಇಲ್ಲಿ ಪ್ರಮುಖವಾಗಿ ಅರ್ಥ ಮಾಡ್ಕೋಬೇಕು, ಶಿವ ಮತ್ತು ಜೀವನ ಸಾಮರಸ್ಯದ ಕುರಿತಾದ ವಿದ್ಯೆ. ರಮಂತೆ, ಆ ವಿದ್ಯೆಯಲ್ಲಿ ತಲ್ಲೀನನಾದವ, ಆ ವಿದ್ಯೆಯಲ್ಲಿ ಆನಂದ ಪಡುವವ, ಆ ವಿದ್ಯೆಯನ್ನು ಅಧ್ಯಯನ ಮಾಡುವವ, ಆ ವ್ಯಕ್ತಿಯನ್ನ ವೀರಶೈವ ವೀರಶೈವ ಅಂತ ಕರೀಬೇಕು ಅಂತ ಹೇಳ್ತಾರೆ. ಇದು ಧಾರ್ಮಿಕ ಪರಿಭಾಷೆ. ಇದು ದಾರ್ಶನಿಕವಾಗಿ ಧಾರ್ಮಿಕವಾಗಿ ನಮ್ಮ ಪರಂಪರೆಗೆ, ನಮ್ಮ ತತ್ವಕ್ಕೆ, ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟರೆ ಇಡೀ ಜಗತ್ತಿಗೆ ಬಹುದೊಡ್ಡ ಒಂದು ಸಾಮಾಜಿಕ ಸಂದೇಶವನ್ನ ನಮ್ಮ ಪರಂಪರೆ ಕೊಟ್ಟದ. ನಿಮಗೆಲ್ಲ ಕೇಳಿದ್ರೆ ಆಶ್ಚರ್ಯ ಆಗ್ತದ. ನೀಲಕಂಠ ಶಿವಾಚಾರ್ಯರು ಕ್ರಿಯಾಸಾರ ಅನ್ನುವಂತ 2 ಭಾಗಗಳಿಂದ ಕೂಡಿದ ಪುಸ್ತಕಗಳನ್ನು ರಚನೆ ಮಾಡಿದ್ದಾರೆ. ಆ ಪುಸ್ತಕದಲ್ಲಿ 2ನೇ ಭಾಗದೊಳಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಸಾಮಾಜಿಕ ಪರಿಭಾಷೆಯನ್ನ. ಬಹುಶಃ ವಿಶ್ವಶಾಂತಿ, ಲೋಕ ಕಲ್ಯಾಣ ಅನ್ನುವಂಥದ್ದಕ್ಕೆ ಮತ್ತೊಂದು ಪದದ ವ್ಯಾಖ್ಯಾನ ಇದ್ರೆ ಅದು ನೀಲಕಂಠ ಶಿವಾಚಾರ್ಯರು ಕೊಟ್ಟಂತ ವ್ಯಾಖ್ಯಾನ ಅನ್ನುವಂತ ಮಾತನ್ನು ಈ ವೇದಿಕೆಯಿಂದ ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸುತ್ತೇನೆ. ಅವ್ರು ಹೇಳ್ತಾರೆ, ವಿಷಬ್ದೋ ವಿರೋಧಾರ್ಥಕ, ರಶಬ್ದೋ ರಹಿತಾರ್ಥಕ, ವಿರೋಧ ರಹಿತಂ ಶೈವಂ ವೀರಶೈವಂ ವಿರೋಧ. ಎಂತ ಅದ್ಭುತವಾದ ಮಾತು. ವಿ ಅಂದ್ರೆ ವಿರೋಧ, ರ ಅಂದ್ರೆ ರಹಿತ. ಎಷ್ಟು ಚೆನ್ನಾಗಿ ಹೇಳಿದಾರಂದ್ರೆ, ಜಗತ್ತಿನೊಳಗೆ ಒಂದು ಧರ್ಮದವರು ಮಾತ್ರ ಇಲ್ಲ, ಒಂದು ಪರಂಪರೆಯವರು ಮಾತ್ರ ಇಲ್ಲ. ಕೆಲವು ಧರ್ಮಗಳು ಹೇಳ್ತವೆ ಇಡೀ ಜಗತ್ತಿನ ನಮ್ಮವರಷ್ಟೇ, ಉಳಿದವರೆಲ್ಲ ಕಾಫಿರು ಅಂತ ಹೇಳ್ತಾರೆ. ಇನ್ನೊಂದು ಧರ್ಮ ಹೇಳ್ತದೆ ಇದನ್ನು ಬಿಟ್ಟರೆ ಮತ್ತೊಂದು ಧರ್ಮವೇ ಇಲ್ಲ ಅಂತ ಹೇಳ್ತದೆ, ನಮ್ಮದೇ ಶ್ರೇಷ್ಠ ಅಂತ ಹೇಳ್ತದೆ. ಆದ್ರೆ ಯಾವ ಸಂದರ್ಭದಲ್ಲೂ ವೀರಶೈವ ಧರ್ಮ ನಾನು ಶ್ರೇಷ್ಠ ಮತ್ತೊಂದು ಕನಿಷ್ಠ ಅನ್ನುವಂಥದ್ದ ಖಂಡನೀಯವಾದವನ್ನ ಯಾವುದೇ ಗ್ರಂಥದಲ್ಲಿ ಯಾವುದೇ ವ್ಯಾಖ್ಯಾನದಲ್ಲಿ
ಇಲ್ಲದೇ ಇರ್ತಕ್ಕಂಥ ಯಾವುದಾದ್ರೂ ಪರಂಪರೆ ಇದ್ರೆ ಅದು ವೀರಶೈವ